ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ಶ್ರೀರಾಮ ದೇವರ ಭಾವಚಿತ್ರವನ್ನು ಡ್ರಾ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡಿ ನಮ್ಮನ್ನು ಆಶೀರ್ವದಿಸಿ. ಮತ್ತು ಮಕ್ಕಳಿಗೋಸ್ಕರನೇ ನಮ್ಮ ಚಾನಲಲ್ಲಿ ಡ್ರಾಯಿಂಗ್ ಮಾಡುವುದು ಹೇಗೆ ಅಂತ ವಿಡಿಯೋ ಮಾಡಿದ್ದೀವಿ. ಅದರಲ್ಲಿ ಮಕ್ಕಳಿಗೋಸ್ಕರ ಬೇಸಿಕ್ಕಾಗಿ ಡ್ರಾಯಿಂಗ್ ಹೇಗೆ ಕಲಿಯೋದು, ಯಾವ ರೀತಿ ಸ್ಕೆಚ್ ಹಾಕೋದು ಅದನ್ನೆಲ್ಲ ಹೇಳಿದ್ವಿ. ಆ ವಿಡಿಯೋಗಳನ್ನ ನೋಡಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಅಲ್ಲೂ ನಮ್ಮ ವೀಡಿಯೋಗಳನ್ನ ನೋಡಿ. ಹೀಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ನಾವು ಯಾವುದೇ ಡ್ರಾಯಿಂಗ್ ಮಾಡಬೇಕಾದ್ರೆ ಲೈಟಾಗಿ ಸ್ಕೆಚ್ ಹಾಕೊಳ್ಬೇಕು. ಅದೇ ರೀತಿ ಲೈಟಾಗಿ ಸ್ಕೆಚ್ ಹಾಕೊಳ್ತಿದ್ದೀನಿ. ನಾನು ಗ್ರೈಡ್ ಮುಖಾಂತರ ಡ್ರಾ ಮಾಡ್ತಾಯಿದ್ದೀನಿ. ಯಾಕಂದರೆ ಗ್ರೈಡ್ ಹಾಕೊಂಡು ನಾವು ಡ್ರಾ ಮಾಡಿದ್ರೆ ನಾವು ಯಾವುದೇ ಚಿತ್ರ ಆದ್ರೂ ನಾವು ಅದೇ ರೀತಿ ಬರಿಬೋದು. ಏಕೆಂದರೆ ನಾವು ಹಾಗೆ ಬರಿತೀವಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಇಲ್ಲ ಫೇಸ್ ಹೆಚ್ಚು ಕಮ್ಮಿ ಆಗ್ಬೋದು, ಇಲ್ಲ ಬಾಡಿ ಶೇಪ್ ಹೆಚ್ಚು ಕಮ್ಮಿ ಆಗ್ಬೋದು. ಅದರಿಂದ ನಾವು ಗ್ರೈಡ್ ಹಾಕೋ ಮಾಡಿದ್ರೆ ನಾವು ಚಿಕ್ಕ ಚಿತ್ರ ಫೋಟೋ ಇಟ್ಕೊಂಡು ನಾವು ದೊಡ್ಡದಾಗಿ ಡ್ರಾ ಮಾಡ್ಬೋದು, ಇಲ್ಲ ದೊಡ್ಡ ಫೋಟೋ ಚಿಕ್ಕದಾಗಿ ನಾವು ಡ್ರಾ ಮಾಡ್ಬೋದು. ಅದು ಮೇಯ್ನಾಗಿ ಗ್ರೈಡ್ ಹಾಕೊಂಡು ಮಾಡಿದ್ರೆ ನಮಗೆ ಕ್ಲೀನಾಗಿ ಬರುತ್ತೆ. ಅದರಿಂದ ನಾನು ಗ್ರೈಡ್ ಹಾಕೊಂಡೇ ಮಾಡ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ ಫುಲ್ಲು ಡ್ರಾ ಮಾಡಿರೋದು ಫುಲ್ ತೋರಿಸ್ತಾ ಇಲ್ಲ, ಯಾಕೆಂದರೆ ಅದನ್ನು ಫುಲ್ ಸ್ಕೆಚ್ ಹಾಕಿ ಅದೆಲ್ಲ ತೋರಿಸಿದ್ರೆ ಲೇಟ್ ಆಗುತ್ತೆ, ನಾವು ವೀಡಿಯೋ ಫುಲ್ ಲಾಂಗ್ ಆಗುತ್ತೆ. ಅದರಿಂದ ನಾನು ಮಧ್ಯೆ ಎಡಿಟ್ ಮಾಡಿದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತು ಡ್ರಾಯಿಂಗ್ ಆಯಿತು. ಇವಾಗ ನಾನು ಪೆನ್ಸಿಲ್ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ರಾಮನ ಚಿತ್ರ ಬ್ಲೂ ಕಲರಲ್ಲಿ ಇದು ಮಾಡಿದ್ದೀವಿ ನಾವು. ಅದಕ್ಕೆ ನಾನು ವೈಲೆಟ್ ಮತ್ತು ಬ್ಲೂ ಕಲರ್ ಮತ್ತು ವೈಲೆಟ್ ಕಲರು ಎರಡು ಸೇರಿ ನಾನು ಫೇಸ್ಗೆ ಹಾಕ್ತಾ ಇರೋದು ನೀವು ನೋಡ್ಬೋದು. ಮೊದಲು ನಾನು ಸ್ಕೈ ಬ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕೈ ಬ್ಲೂನ ಅಂದರೆ ಫೇಸ್ ಕಟ್ಟು ಸ್ವಲ್ಪ ಲೈಟಾಗಿ ಕಾಣಾಗಿ ಲೈಟಾಗಿ ಸ್ಕೈ ಬ್ಲೂ ಯೂಸ್ ಮಾಡ್ತಾಯಿದ್ದೀನಿ. ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಲೈಟಾಗಿ ಯೂಸ್ ಮಾಡಿ. ಆಮೇಲೆ ವೈಲೆಟ್ ಸ್ವಲ್ಪ ಡಾರ್ಕ್ ಇರೋ ಕಡೆ ಎಲ್ಲ ವೈಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಕತ್ತಿನ ಕೆಳಗಡೆ ಎಲ್ಲ ಸ್ವಲ್ಪ ಡಾರ್ಕ್ ಇದೆ, ಅದನ್ನು ಡಾರ್ಕಾಗೇ ತೋರ್ಸೋಕ್ಕೋಸ್ಕರ ವೈಲೆಟ್ ಕಲರಲ್ಲಿ ಇದು ಮಾಡ್ತಾಯಿದ್ದೀನಿ. ಮತ್ತು ಆ ವೈಲೆಟಲ್ಲೇ ನಿಮಗೆ ಪೆನ್ಸಿಲಲ್ಲಿ 3-4 ಡಾರ್ಕ್ ಶೇಡ್ ಪೆನ್ಸಿಲ್ ಬರುತ್ತೆ. ನಾನು ಅದರಲ್ಲಿ ಒಂದೊಂದನ್ನು ಯೂಸ್ ಮಾಡಿ ನಾನು ಈ ಮೂಗು, ಕಣ್ಣು ಇಂಥ ಕಡೆ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಕಣ್ಣು ಮೂಗು ಇರೋ ಕಡೆ ಎಲ್ಲ ಸ್ವಲ್ಪ ಡಾರ್ಕ್ ವೈಲೆಟ್ ತಗೊಂಡೆ ಯೂಸ್ ಮಾಡ್ತಾಯಿದ್ದೀನಿ. ನಾವು ಬೇರೆ ಫೋಟೋ ಬರಿಬೇಕಾದ್ರೆ ಫೇಸ್ ಎಲ್ಲ ಬೇರೆ ಕಲರ್ ಇರುತ್ತೆ. ನಾವು ರಾಮ, ಕೃಷ್ಣ, ಶಿವ ಈ ಡ್ರಾಯಿಂಗ್ ಎಲ್ಲ ಮಾಡ್ಬೇಕಾದ್ರೆ ಫೇಸು ಬ್ಲೂ ಕಲರಲ್ಲೇ ತೋರಿಸ್ಬೇಕಾಗುತ್ತೆ. ಅದರಿಂದ ನಾವು ವೈಲೆಟ್ ಯೂಸ್ ಮಾಡಿದ್ದೀನಿ. ಮತ್ತು ಈ ಬಾಯಿ, ತುಟಿ ಇವುಗಳಿಗೆಲ್ಲ ಮಾಮೂಲಿ ರೆಡ್, ಸ್ವಲ್ಪ ರೋಸ್ ಕಲರ್ ಯೂಸ್ ಮಾಡಿದ್ದೀನಿ, ಮತ್ತು ರೆಡ್ ಯೂಸ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಡ್ರಾಯಿಂಗ್ ಅಲ್ಲೇ ನೋಡ್ಬೋದು ನೀವು ನಾನು ಯಾವ ಥರ ಯೂಸ್ ಮಾಡಿದ್ದೀನಿ ಅಂತ. ಆಮೇಲೆ ಇಲ್ಲಿ ನಮ್ಮದು ಫುಲ್ಲು ಶ್ರೀರಾಮ ದೇವ್ರದ್ದು ಫುಲ್ಲು ಲೆಂತ್ ಇರೋದ್ರಿಂದ ನಾವು ಫುಲ್ ಫೋಟೋ ಬರೀತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ. ನಾನು A4 ಸೈಜಲ್ಲಿ ಡ್ರಾ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ಫೇಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ನಾನು ಬರೀ ಫೇಸೇ ಮಾಡ್ತೀನಿ ಅಂದರೆ ಫುಲ್ ದೊಡ್ಡದಾಗಿ ಬರಿಬೋದಿತ್ತು. ಆದರೆ ನಾನು ಫುಲ್ ಬರೀ ಫೇಸ್ ಬೇಡ, ಫುಲ್ ಇಡೀ ಬಾಡಿನೇ ಬರಿಬೇಕು ಅಂತ ಕಾರಣಕ್ಕೆ ನಾನು A4 ಸೀಟಲ್ಲಿ ಬರಿತಾ ಇರೋದ್ರಿಂದ ಸ್ವಲ್ಪ ಫೇಸ್ ಎಲ್ಲ ಚಿಕ್ಕದಾಗಿ ಬಂದಿದೆ. ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ. ಮತ್ತು ನಾವು ಕಲರ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಯೂಸ್ ಮಾಡಿ. ನಾವು ಯಾವುದೇ ಕಲರ್ ಮಿಸ್ಟೇಕಾಗಿ ಬೇರೆ ಯಾವುದಾದ್ರು ಒಂದು ಕಲರ್ ಫೇಸ್ ಬರಿಬೇಕಾದ್ರೆ ಯಾವುದಾದ್ರು ಮಿಸ್ಟೇಕಾಗಿ ಯಾವ್ದಾದ್ರು ಕಲರ್ ಹಾಕ್ಬಿಟ್ರೆ ಹೆಚ್ಚು ಕಮ್ಮಿ ಆದರೆ ಫೇಸೇ ಲುಕ್ಕೇ ಹೊಂಟೋಗುತ್ತೆ. ಅದರಿಂದ ನೋಡಿ ಡ್ರಾ ಮಾಡಿ. ಮತ್ತು ನಾವು ಕಲರ್ನ ಅಬ್ಸರ್ವ್ ಮಾಡಬೇಕು, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ನಾವು ಯಾವುದ್ಯಾವುದೋ ಕಲರ್ ಹಾಕೋಕ್ಕಲ್ಲ. ಪಕ್ಕದಲ್ಲಿ ಒಂದು ವೈಟ್ ಶೀಟ್ ಮಾಡಿಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆ ವೈಟ್ ಶೀಟ್ ಮೇಲೆ ನೀವು ತಗೊಳ್ಳೋ ಪೆನ್ಸಿಲ್ ಕ್ಲೀನಾಗಿ ಒಂದೊಂದು ಸರಿ ಅದ್ರ ಮೇಲೆ ಬರೀರಿ. ಅದೇ ಕಲರ ನೋಡಿ ಚೆಕ್ ಮಾಡಬೇಕು, ಆಮೇಲೆ ಯೂಸ್ ಮಾಡಿ. ಸುಮ್ಮನೆ ಯಾವುದ್ಯಾವುದೋ ಕಲರ್ ಹಾಕಿ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಇಡೀ ನೀವು ಮಾಡಿರೋ ಡ್ರಾಯಿಂಗ್ ಎಲ್ಲ ವ್ಯರ್ಥ ಆಗೋಗುತ್ತೆ. ಅದರಿಂದ ನೋಡಿ ಮಾಡಿ, ಆತರ ಪಡಬೇಡಿ, ನಿಧಾನಕ್ಕೆ ಮಾಡಿ. ನಾನು ಇದನ್ನು ಬರೀ ಪೆನ್ಸಿಲಲ್ಲೇ ಮಾಡ್ತಾಯಿದ್ದೀನಿ ಡ್ರಾಯಿಂಗು. ನಮಗೆ ವಾಟರ್ ಪೇಂಟ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಈಸಿ ಆಗೋದು. ಇನ್ನೂ ವಾಟರ್ ಪೇಂಟ್ ಶುರು ಮಾಡಿಲ್ಲ. ಅಂದರೆ ನಾವು ಒಂದೇ ಸರಿ ಎಲ್ಲ ರೀತಿಯೂ ಮಾಡೋಗಿಲ್ಲ ಅಂದ್ಬಿಟ್ಟು ಒಂದೊಂದಾಗಿ ಮೊದಲು ಪೆನ್ಸಿಲ್ ಮಾಡ್ತಿದ್ದೆ, ಇವಾಗ ಕಲರ್ ಪೆನ್ಸಿಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕ್ರೈನ್ಸು, ಅದರ ನೆಕ್ಸ್ಟ್ ವಾಟರ್ ಪೇಂಟ್, ಹಂಗೆ ಕಂಟಿನ್ಯೂ ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ. ಇವಾಗ ಇದನ್ನು ಪೆನ್ಸಿಲಲ್ಲೇ ಮಾಡ್ತಾಯಿದ್ದೀನಿ. ಪೆನ್ಸಿಲಲ್ಲಿ ಮಾಡೋದ್ರಿಂದ ನಿಮಗೆ
ಬೇಡ ಅಂದರೆ ಅಳಿಸ್ಕೋಬೋದು. ವಾಟರ್ ಪೇಂಟಲ್ಲಿ ಹಿಂಗೆ ಸಡನ್ಲಿ ನಾವು ಮಾಡೋಕ್ಕಾಗಲ್ಲ. ನೀವು ನೋಡಿ ಆಮೇಲೆ ವಾಟರ್ ಪೇಂಟು ಸ್ವಲ್ಪ ಲೇಟ್ ಆಗುತ್ತೆ, ಅದು ಡ್ರೈ ಆಗಿ ಎಲ್ಲ ಇದು ಮಾಡೋಗಂಟ. ಅದನ್ನೇ ನಾನು ಸದ್ಯದಲ್ಲೇ ಪೆನ್ಸಿಲಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನಾವು ಡ್ರಾಯಿಂಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ನಾವು ಯಾವ ಕಲರೆಲ್ಲ ಅದು ಹೇಗೆ ಬೇಕಾದ್ರೂ ಡ್ರಾಯಿಂಗ್ ಮಾಡ್ಬೋದು. ಅದು ನಮ್ಮ ಮೇಲೆ ಡಿಪೆಂಡು. ಆದರೆ ಎಲ್ಲದಕ್ಕಿಂತ ಮೇನ್ ಅಂದರೆ ಪ್ರಾಕ್ಟೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಮಾಡೋ ಡ್ರಾಯಿಂಗ್ ಎಲ್ಲ ಕ್ಲೀನಾಗಿ ಬರುತ್ತೆ, ಕ್ಲೀನಾಗಿ ಬರಬೇಕು ಅನ್ನೋದು ನಾವು ಪ್ರಾಕ್ಟೀಸ್ ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಪ್ರಾಕ್ಟೀಸೇ ಮಾಡದೆ ಡ್ರಾಯಿಂಗ್ ಮಾಡ್ತೀವಿ ಅಂದರೆ ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದರಿಂದ ಪ್ರಾಕ್ಟೀಸ್ ಮಾಡಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಆಯಿತಾ. ನೋಡಿ, ಇವಾಗ ನಾನು ಬ್ಲೂ ಶೇಡು ವೈಲೆಟ್ನ ಸ್ವಲ್ಪ ಡಾರ್ಕ್ ವೈಲೆಟ್ ತಗೊಂಡು ನಾನು ಇಲ್ಲೆಲ್ಲ ಶೇಪ್ ಕೊಡ್ತಾಯಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಈ ತೋಳು, ಈ ಮಸಲ್ಸ್ ಇಲ್ಲಿ ಬರೋ ಕಡೆ ಎಲ್ಲ ಸ್ವಲ್ಪ ಡಾರ್ಕಾಗಿ ನಾವು ಇದು ಮಾಡಿದ್ರೆ ಅದೆಲ್ಲ ಕ್ಲೀನಾಗಿ ಕಾಣುತ್ತೆ. ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ವೈಲೆಟ್ ಯೂಸ್ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಿ, ಡಾರ್ಕ್ ಬ್ಲೂ ಯೂಸ್ ಮಾಡಿದ್ದೀನಿ, ಡಾರ್ಕ್ ವೈಲೆಟ್ ಯೂಸ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ. ಇದು ನೀವು ಒಂದೇ ಸರಿ ನಾವು ಮಾಡ್ತೀನಿ ಅಂದರೆ ನೀವು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿ, ಏನಾಗಲ್ಲ, ಮಾಡ್ಬೋದು, ಆರಾಮಾಗಿ ಇರ್ಬೋದು, ಮಾಡಿ. ನೀವು ಡ್ರಾಯಿಂಗ್ ಮಾಡಬೇಕಾದ್ರೆ ಹೇಳ್ತೀನಿ, ಯಾವುದೇ ಡ್ರಾಯಿಂಗ್ ಮಾಡಬೇಕಂದ್ರೂ ನೀವು ವ್ಯಕ್ತಿ ಚಿತ್ರ ಅಂತ ಏನು ಬರೀತೀರ ಅದರಲ್ಲಿ ಫೇಸ್ ಬಹಳ ಮುಖ್ಯ. ನೀವು ಇಡೀ ಬಾಡಿನ ನೀವು ಎಷ್ಟೇ ಚೆನ್ನಾಗಿ ಬರೆದು ಫೇಸು ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೋಡಿದವರು ನಿಮ್ಮ ಡ್ರಾಯಿಂಗೇ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾರೆ. ಆದ್ದರಿಂದ ನೀವು ಫೇಸ್ ಡ್ರಾಯಿಂಗ್ ಮಾಡಬೇಕಾದ್ರೆ ನಿಧಾನ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡಿ, ಆ ಥರ ಪಟ್ಕೋಬೇಡಿ. ನೀವು ಫೇಸ್ ಕ್ಲೀನಾಗಿ ಬರೆದು ಬೇರೆ ದೇಹ ಯಾವುದೇ ಇದನ್ನು ಸಿಂಪಲಾಗಿ ಸ್ಕೆಚ್ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಆದರೆ ಮೇಯ್ನಾಗಿ ನಮಗೆ ಫೇಸ್ ಕ್ಲೀನಾಗಿ ಕಾಣಬೇಕು. ಯಾರೇ ನೋಡಿದವರು ಫೇಸ್ ಚೆನ್ನಾಗಿದ್ರೆ ಡ್ರಾಯಿಂಗ್ ಚೆನ್ನಾಗಿದೆ ಅಂತಲೇ ಅನ್ನೋದು. ನೀವು ಫೇಸೇ ಸರಿಯಾಗಿ ಬರಲಿಲ್ಲ ಅಂದರೆ ಅವರು ನೋಡಿದವ್ರೆ ಫೇಸೇ ಚೆನ್ನಾಗಿ ಬಂದಿಲ್ಲ, ಇದು ಡ್ರಾಯಿಂಗೇ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾರೆ. ಆದ್ದರಿಂದ ನೀವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಮಾಡಿರಿ. ಮತ್ತು ಆ ಥರ ಪಡಬೇಡಿ, ನಿಧಾನಕ್ಕೆ ಮಾಡಿ. ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ. ಡ್ರಾಯಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಮೈಂಡ್ ಫ್ರೀಯಾಗಿರಲಿ, ನಿಮ್ಮ ಗಮನ ಎಲ್ಲ ಡ್ರಾಯಿಂಗ್ ಮೇಲೆ ಇರಲಿ. ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ನಿಧಾನಕ್ಕೆ ಆರಾಮಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ನನ್ನ ಡ್ರಾಯಿಂಗ್ ಚೆನ್ನಾಗಿಲ್ಲ ಹಂಗೆ ಅಂತ ತಲೆ ಕೆಡಿಸ್ಕೊಬೇಡಿ. ಬೇರೆ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಬೇಡಿ. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರಾಯಿಂಗ್ ಮಾಡಿ, ಕ್ಲೀನಾಗಿ ಮಾಡಿ ಅಷ್ಟೇ. ನೋಡಿ, ಇವಾಗ ನಾನು ಕಣ್ಣಿನ ಭಾಗ ಬರಿತಾಯಿದ್ದೀನಿ, ಅದು ಉಬ್ಬು, ಅದು ಬ್ಲ್ಯಾಕ್ ಶೇಡ್. ನಾನು ಏನು ಮಾಡಿದೆ, ಮೊದಲು ಡಾರ್ಕ್ ವೈಲೆಟಲ್ಲಿ ಅದನ್ನೆಲ್ಲ ಬರೆದೆ. ಇವಾಗ ಬ್ಲ್ಯಾಕ್ ಶೇಡಲ್ಲಿ, ಬ್ಲ್ಯಾಕ್ ಪೆನ್ಸಿಲಲ್ಲಿ ಅದನ್ನೆಲ್ಲ ಬರಿತಾಯಿದ್ದೀನಿ. ಇದು ಫೇಸು ಚಿಕ್ಕದಾಗಿ ಬರೆದಿರೋದ್ರಿಂದ ನಾವು ಇಲ್ಲಿ ಸೂಕ್ಷ್ಮವಾಗಿ ಏನು ಬರೆಯದೇ ಇದ್ರೂ ಸಿಂಪಲ್ಲಾಗಿ ಕಣ್ಣು, ಉಬ್ಬು ಇವನ್ನೆಲ್ಲ ಬರೀ ಬ್ಲ್ಯಾಕಲ್ಲಿ ಬರೆದ್ರೆ ಆಯಿತು. ಅದೇ ನಾವು ಫೇಸ್ನ ಫುಲ್ ದೊಡ್ಡದಾಗಿ ಬರೀ ಫೇಸ್ ಇದನ್ನು ಮಾತ್ರ ಬರಿತೀವಿ ಅನ್ನೋದಾದರೆ ನಾವು ಕಣ್ಣಿನ ಭಾಗ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಕಣ್ಣಿನ ರೆಪ್ಪೆಗಳು, ಕಣ್ಣಿನ ಒಳಭಾಗ, ಅದು ಒಳಭಾಗದಲ್ಲಿರೋ ಕಪ್ಪು ಗುಳ್ಳೆಯಲ್ಲಿ ಶೇಡಿಂಗ್ ಎಲ್ಲ ಕೊಡಬೇಕಾಗುತ್ತೆ. ಪ್ರತಿಯೊಂದು ಅಬ್ಸರ್ವ್ ಮಾಡಿ ನಿಧಾನಕ್ಕೆ ಬರೀಬೇಕಾಗುತ್ತೆ. ಆಗ ನಾವು ಪ್ರತಿ ಕೂದಲನ್ನು ಕೂಡ, ತಲೆಯಲ್ಲಿರೋ ಕೂದಲನ್ನು ಕೂಡ ನಾವು ಕ್ಲೀನಾಗಿ ಎಳೆಯಾಗಿ ಬರೀಬೇಕಾಗುತ್ತೆ. ನಾವು ಫೇಸು ದೊಡ್ಡದಾಗಿ ಬರೆದಾಗ. ಅದೇ ನಾವು ಈ ರೀತಿ ಚಿಕ್ಕದಾಗಿ ಬರೆದಾಗ ನಾವು ಅದನ್ನೆಲ್ಲ ಏನು ಬರೀದೇ ಇರೋ ಪರವಾಗಿಲ್ಲ, ಸಿಂಪಲ್ಲಾಗಿ ಕಲರ್ ಹಾಕೊಂಡು ನಾವು ಅದಕ್ಕೆ ಶೇಪ್ ಕೊಟ್ಕೊಂಡ್ರೆ ಸಾಕು. ಇವಾಗ ನಾವು ಮಾಡಿರೋದು ಹಂಗೇ ಸಿಂಪಲಾಗಿ ಶೇಪ್ ಕೊಟ್ಟಿದ್ದೀನಿ ನಾವು ಬೇರೆ ಡ್ರಾಯಿಂಗ್ನ ಅಬ್ಸರ್ವ್ ಮಾಡೋದು. ನೀವು ನಾನು ಹಿಂದೂ ಡ್ರಾಯಿಂಗ್ಗಳಲ್ಲಿ ಈ ರಾಕಿಂಗ್ ಸ್ಟಾರ್ ಎಷ್ಟು ಮಾಡಿದೆ, ವಿಷ್ಣುವರ್ಧನ್ ಅವ್ರದ್ದೆಲ್ಲ ಮಾಡಿದೆ, ಆ ಡ್ರಾಯಿಂಗಲ್ಲೆಲ್ಲ ನೋಡ್ಬೋದು ನಾವು ಪ್ರತಿಯೊಂದೂ ನಿಧಾನಕ್ಕೆ ಒಂದೊಂದಕ್ಕೂ ಶೇಡಿಂಗ್ ಕೊಟ್ಕೊಂಡು ಹೋಗಿದ್ವಿ. ಯಶ್ ಅವ್ರದಕ್ಕೆ ನೋಡಿರ್ಬೋದು, ಅಲ್ಲಿ ನಾವು ಅವ್ರದ್ದು ಏರು ಇದಕ್ಕೆಲ್ಲ ನಾವು ಪ್ರತಿಯೊಂದಕ್ಕೂ 3 ಕಲರ್ 4 ಕಲರ್ ಕೊಟ್ಟಿದ್ದೀವಿ. ಏಕೆಂದರೆ ಅಲ್ಲಿ ನಾವು ಫೇಸ್ ಸ್ವಲ್ಪ ದೊಡ್ಡದಾಗಿ ಬರೆದಾಗ ನಾವು ಪ್ರತಿಯೊಂದು ಡೀಟೇಲ್ಸಾಗಿ ಬರೀಬೇಕಾಗುತ್ತೆ. ಈ ಥರ ಚಿಕ್ಕದಾಗಿ ಬರೆದಾಗ ಏನಿಲ್ಲ, ಆರಾಮಾಗಿ ನಾವು ಅದಕ್ಕೆ
ಒಂದೆರಡು ಕಲರಲ್ಲಿ ಶೇಡಿಂಗ್ ಕೊಟ್ಟರೆ ಸಾಕು, ಆ ರೀತಿ ಕಾಣುತ್ತೆ ಅದು. ಆದಷ್ಟು ನೀವು ಫೇಸು ದೊಡ್ಡದಾಗಿ ಬರೋ ರೀತಿ ಮಾಡಿ, ಯಾಕೆಂದರೆ ಅದು ಕ್ಲೀನಾಗೂ ಬರಿಬೋದು. ಆಮೇಲೆ ನಾವು ಕಲರಿಂಗ್ಸ್ ಹೇಗೆ ಕೊಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ನಾವು ಈ ರೀತಿ ಚಿಕ್ಕದಾಗಿ ಬರೆದಾಗ ಹೆಚ್ಚಿಗೆ ಕಲರ್ ಕೊಡೋಕ್ಕಾಗಲ್ಲ. ಇರೋ ಕಲರಲ್ಲೇ ಹೆಚ್ಚು ಕಮ್ಮಿ ಶೇಡ್ ಕೊಟ್ಕೊಂಡು ನಾವು ಡ್ರಾಯಿಂಗ್ ಮಾಡ್ಬೋದು. ಫೇಸ್ ದೊಡ್ಡದಾಗಿ ಆದಷ್ಟು ನಾವು ಕಲರಿಂಗ್ ಜಾಸ್ತಿ ಕೊಡ್ಬೋದು. ಮತ್ತು ಅದರಲ್ಲಿ ನಾವು ನಮ್ಮ ಟ್ಯಾಲೆಂಟ್ ಏನು ಅಂತ ತೋರಿಸ್ಬೋದು. ಆ ಥರ ಹೆಚ್ಚಿಗೆ ನಾವು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಬರಿಬೋದು. ನಾವು ಕೂದಲನ್ನು ಒಂದೊಂದು ಕೂದಲು ಎಳೆಯಾಗಿ ಬರಿಬೋದು. ಅದಕ್ಕೆ ಪ್ರತಿಯೊಂದು ಕೂದಲಿಗೆ ಶೇಡೆ, ಒಂದೊಂದು ಕೂದಲು ಕಲರ್ ಆಗಿರುತ್ತೆ, ಒಂದು ಬ್ರೌನ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ, ವೈಟ್ ಇರುತ್ತೆ, ಇದನ್ನೆಲ್ಲ ಕ್ಲೀನಾಗಿ ಬರಿಬೋದು ನಾವು. ನಾವು ಇಲ್ಲಿ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ, ಹಿಂದೆ ಬಾಣಗಳು ಮಡಿಕೊಂಡಿರೋ ಇದಕ್ಕೆ. ಅದು ಬರೀ ಯೆಲ್ಲೋನೇ ಹಾಕೋಕ್ಕಾಗಲ್ಲ, ಅದಕ್ಕೆ ನಾವು ಬೇರೆ ಕಲರು ಹಾಕಬೇಕು. ಆದರೆ ನಾನು ಅದನ್ನು ಫಸ್ಟ್ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತಿರ್ಗಿ ಬೇರೆ ಕಲರ್ ಶೇಡ್ ಕೊಡ್ತೀನಿ ನಾನು. ಅದ್ರ ಮೇಲೆ ಕೇಸರಿ ಕಲರ್ ಕೊಡ್ತೀನಿ, ಮತ್ತು ಬ್ರೌನ್ ಕಲರ್ ಮಿಕ್ಸ್ ಮಾಡ್ತೀನಿ ಅದ್ರ ಮೇಲೆ. ಅದನ್ನು ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವು ಗೊತ್ತಾಗುತ್ತೆ. ಶ್ರೀರಾಮ ದೇವ್ರದ್ದು ಕತ್ತಲ್ಲಿ ರುದ್ರಾಕ್ಷ ಮಣಿ ಹಾಕೊಂಡಿರ್ತಾರೆ. ಅದನ್ನು ನಾವು ಲೈಟಾಗಿ ಮೊದಲು ಲೈಟ್ ಬ್ಲ್ಯಾಕಲ್ಲಿ ಇದು ಮಾಡಿಕೊಂಡು ಆಮೇಲೆ ಡಾರ್ಕ್ ಬ್ಲ್ಯಾಕಲ್ಲಿ ಅದನ್ನು ರೌಂಡ್ ಶೇಪ್ ಕೊಡ್ಕೊಂಡು ತೋರಿಸಿರೋದು. ಇದು ಶ್ರೀರಾಮ ದೇವರ ಕಾಲು ಅಂದರೆ ಪಂಚೆ ಕಟ್ಟಿರ್ತಾರಲ್ಲ, ಅದಕ್ಕೆ ಫುಲ್ಲು ಯೆಲ್ಲೋ ಹಾಕೊಂಡು ನಾವು ಶೇಡ್ ಕೊಟ್ಟ ಮೊದಲು. ಆಮೇಲೆ ಅದಕ್ಕೆ ರೆಡ್ ಮತ್ತು ಕೇಸರಿ ಬಣ್ಣದಲ್ಲಿ ನಾನು ಇದು ಮಾಡಿದೆ. ಮತ್ತು ಇದು ಅವರು ಪಂಚೆ ಕಟ್ಟಿರೋದು ಟವಲ್ ಕಟ್ಟಿರ್ತಾರೆ, ಅದಕ್ಕೆ ನಾನು ಮೊದಲು ಕೇಸರಿ ಬಣ್ಣದಲ್ಲಿ ಶೇಡ್ ಕೊಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ರೆಡ್ ಕಲರಲ್ಲಿ ಬಾರ್ಡ್ರಿಗೆಲ್ಲ ಕೊಟ್ಟಿದ್ದೀನಿ. ಮತ್ತು ಸ್ವಲ್ಪ ಡಾರ್ಕ್ ಶೇಡ್ ಆಗಿ ಅದನ್ನ ನಾನು ಕೊಟ್ಟಿದ್ದೀನಿ ನೋಡಿ. ಮತ್ತು ಪಂಚೆಗೂ ಅಷ್ಟೇ ಕೇಸರಿ ಬಣ್ಣದಲ್ಲಿ ನಾನು ಶೇಡ್ ಕೊಟ್ಟಿದ್ದೀನಿ, ಅಬ್ಸರ್ವ್ ಮಾಡ್ಬೋದು ನೀವು. ಅಂದರೆ ನಾವು ಇಲ್ಲಿ ಫುಲ್ ಡೀಟೇಲ್ಸಾಗಿ ಬರಿಬೇಕು ಅಂದರೆ ನಾವು ಇನ್ನೂ 3-4 ಕಲರ್ ಇಲ್ಲಿ ಹಾಕಬೇಕಾಗುತ್ತೆ. ನಾವು ಇದನ್ನು ಸಿಂಪಲಾಗಿ ಮಾಡಿರೋದ್ರಿಂದ ಇಷ್ಟೇ ಸಾಕು. ದೂರದಿಂದ ನೋಡಿದ್ರೆ ನಮಗೆ ಅದು ಕಾಣಬೇಕು ಕ್ಲೀನಾಗಿ. ನಾವು ದೊಡ್ಡದಾಗಿ ಬರಿತೀನಿ ಅನ್ನೋದಾಗ ನಾವು ಪ್ರತಿಯೊಂದು ಶೇಡ್ ಕೊಡಬೇಕಾಗತ್ತೆ. ನೋಡ್ಬೋದು, ನಾವು ಯೆಲ್ಲೋ ಕಲರ್ಗೆ ನಾನು ಕೇಸರಿ ಕಲರಲ್ಲಿ ಇಲ್ಲಿ ಶೇಡ್ ಕೊಡ್ತಾ ಇರೋದು. ಮಧ್ಯೆ ಡಾರ್ಕ್ ಇರೋ ಕಡೆ ಎಲ್ಲ ಕೇಸರಿ ಬಣ್ಣದಲ್ಲೇ ನಾನು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಡ್ರಾಯಿಂಗ್ ಮಾಡಿದ್ರೂ ನಾವು ಹತ್ರದಿಂದ ನೋಡಿದಾಗ ನಮ್ಗೆ ಅದ್ರ ಲುಕ್ಕು ಚೆನ್ನಾಗಿ ಕಾಣದೇ ಇದ್ರೂ ನಾವು ಸ್ವಲ್ಪ ದೂರದಿಂದ ಡ್ರಾಯಿಂಗನ್ನು ನೋಡಿದ್ರೆ ನಮಗೆ ಆ ಡ್ರಾಯಿಂಗ್ ಕ್ಲೀನಾಗಿ ಕಾಣುತ್ತೆ. ನಾವು ಹಾಕಿರೋ ಕಲರ್ ದೂರದಿಂದ ನೋಡಿದಾಗ ಅದು ನಾವು ಕಲರ್ ಮಿಕ್ಸ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ, ರಿಯಲ್ ಆಗಿ ಅದು ಇರೋದೇ ಹಂಗೇನೋ ಅನ್ನೋ ರೀತಿ ಕಾಣುತ್ತೆ. ಅದೇ ಹತ್ರದಿಂದ ನಾವು ಅದನ್ನು ನೋಡಿದ್ರೆ ನಾವು ಹಾಕಿರೋ ಪ್ರತಿಯೊಂದು ಕಲರ್ಸು ಪ್ರತಿಯೊಂದು ಕಾಣುತ್ತೆ. ನೀವು ನೋಡ್ಬೋದು ಡ್ರಾಯಿಂಗ್ ಮುಗಿತಾ ಬಂತು. ಹೀಗೆ ನಮ್ಮ ಚಾನಲಲ್ಲಿ ಹಾಕೋ ಡ್ರಾಯಿಂಗ್ಗಳನ್ನ ನೋಡಿ ನಮಗೆ ಪ್ರೋತ್ಸಾಹಿಸಿ. ಇನ್ನೂ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ವೀಡಿಯೋಗಳನ್ನ ಆದಷ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನ ಫಾಲೋ ಮಾಡಿ, ಹಾಗೆ ನಮ್ಮನ್ನ ಪ್ರೋತ್ಸಾಹಿಸಿ. ನಮಸ್ಕಾರ ಸ್ನೇಹಿತರೆ.